कूजन्तं राम रामेति मधुरं मधुराक्षरम् आरुह्य कविताशाखाम् वन्दे वाल्मीकिकोकिलम्। By the divine grace of Jagannatha Sri Jnanakshi Rajarajeshwari, by the divine grace of Paramatma, in every manifestation since time immemorial, we all are here today once again fortunate to be able to listen and read the glory of Paramatma. Jagannatha Rajarajeshwari Ammanavara ಕೃಪೆಯಿಂದ ಮತ್ತೆ ಪರಮಾತ್ಮನ ಎಲ್ಲ ಸ್ವರೂಪಗಳ ಕೃಪೆಯಿಂದ ನಾವೆಲ್ಲರೂ ಇವತ್ತು ಮತ್ತೆ ಇನ್ನೊಮ್ಮೆ ಭಗವಂತನ ಮಹಿಮೆಯನ್ನು ಕೇಳಿ ಓದಿ ನಮ್ಮನ್ನು ಕೃತಕೃತ್ಯರಾಗಿ ಮಾಡೋಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಪರಮಾತ್ಮನ ಬಗ್ಗೆ ಸಂತರು ಬಹಳ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಪರಮಾತ್ಮನ ಕಡೆ ನಮ್ಮ ಒಲುವಿದೆ ನೋಡು, ನಮ್ಮ ಒಲವು, ಅದಕ್ಕೆ ಭಕ್ತಿ ಅಂತ ಹೆಸರು. The sentiment which we harbor towards Paramatma is called as devotion or bhakti. So bhakti has been described as 9 types of bhakti. ಒಬ್ಬೊತ್ತು ವಿಧವಾಗಿ ನಾವು ಈ ಭಕ್ತಿಯನ್ನು ನಾವು ಭಕ್ತರಲ್ಲಿ ನೋಡಬಹುದು. ಭಕ್ತರು ಅಂದರೆ ಯಾರು? ದೇವರನ್ನು ನೆನೆಸ್ಕೊಳ್ಳೋರು, ದೇವರ ಬಗ್ಗೆ ಕಾರ್ಯಗಳನ್ನು ಮಾಡೋರು. ಸೊ 9 ವಿಧವಾದ ಭಕ್ತಿ, ಅದಕ್ಕೆ ನವಧಾ ಭಕ್ತಿ ಅಂತ ಹೆಸರು. ಇಟ್ಸ್ ಕಾಲ್ಡ್ ಎಸ್ ನವಧಾ ಭಕ್ತಿ. ಈ ನವಧಾ ಭಕ್ತಿನಲ್ಲಿ ಭಗವಂತನಾದ ವೇದವ್ಯಾಸರು ಮುಂದೆ ಹೇಳ್ತಾರೆ, ಭಾಗವತ ಮಹಾಪುರಾಣದಲ್ಲಿ ಹೇಳ್ತೇನೆ. ಭಾಗವತ ಮಹಾಪುರಾಣ ವೇದವ್ಯಾಸ ಋಷಿ ಡಿಸ್ಕ್ರೈಬ್ಸ್ ಭಕ್ತಿ, ವಾಟ್ ಇಟ್ ಈಸ್. ಹಿ ಸೇಸ್ the first type of bhakti is to listen to the glory of God, Shravanam. The second one is singing the glory of God, Kirtanam. The third one is Smaranam, remembering the glory of God. Fourth one is Padasevanam, having an image of Paramatma and then offering at the feet of Paramatma in a different way, that is washing the feet of Paramatma and being a servant to Paramatma, Padasevanam. Archanam means offering different types of things like flowers, or it could be even leaves, bilvapatra, archanam. Vandanam is doing namaskar. Sakhyam is having a relationship of a friend with God. Atmanivedanam, just surrendering to God in all aspects, not thinking what is right, what is wrong, just being always in the service of Paramatma. It's Atmanivedanam. ಮೊದಲನೇ ಭಕ್ತಿ ಶ್ರವಣಂ, ಅಂದರೆ ಭಗವಂತನ ಕೀರ್ತಿಯನ್ನು ಕೇಳೋದು. ಎರಡನೇದು ಕೀರ್ತನಂ, ಭಗವಂತನ ಮಹಿಮೆಯನ್ನು ಹಾಡೋದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಸ್ಮರಣೆ ಮಾಡೋದು, ಮನಸ್ಸಿನಲ್ಲೇ ಸ್ಮರಣೆ ಮಾಡ್ಕೊಳ್ತಾರೆ. ಆಲ್ವೇಸ್ ರಿಮೆಂಬರಿಂಗ್ ದ ಗ್ಲೋರಿ ಆಫ್ ಸ್ಮರಣಂ. ಪಾದಸೇವನಂ ಅಂತ ಹೇಳಿದ್ರೆ ಭಗವಂತನ ಸೇವೆನಲ್ಲೇ ತೊಡಗಿರೋದು, ನಿರಂತರವಾಗಿಯೂ ಸೇವೆನಲ್ಲಿ ತೊಡಗಿರೋದು. ಅರ್ಚನಾ ಅಂತ ಹೇಳಿದ್ರೆ ಏನಾದರೂ ಒಂದು ವಿಶೇಷವಾದ ಪದ, ಪುಷ್ಪಾರ್ಚನ, ಬಿಲ್ವಾರ್ಚನ, ಕುಂಕುಮಾರ್ಚನೆ, ಏನಾದರೂ ಒಂದು ಪದಾರ್ಥವನ್ನು ಸಮರ್ಪಣೆ ಮಾಡೋದು ಅರ್ಚನ. ವಂದನಂ ಅಂದರೆ ನಮಸ್ಕಾರ ಮಾಡೋದು. ಎಷ್ಟೋ ಜನ ಬರೀ ನಮಸ್ಕಾರದನೇ ಪೂಜೆ ಮಾಡ್ತಾರೆ. So many people come to the temple, you see them doing namaskar for every step. One namaskar, exactly where they keep the hand, the second namaskar will begin. Second namaskar, third, vandana. Sakhyam ಅಂದರೆ ಸ್ನೇಹಿತರಾಗಿ, having God as a friend. That means wherever you go, whatever you do, you will never forget God. You will take God along with you in the name of, in the form of a name. ಎಲ್ಲೂ ಹೋದರೂ ಕೂಡ, ಏನನ್ನು ಮಾಡಿದ್ರು ಕೂಡ ದೇವ್ರನ್ನ ಕರ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಸಖ್ಯಂ. ನಾವು ಸ್ನೇಹಿತರು ಕರ್ಕೊಂಡು ಹೋಗ್ತೀವಲ್ಲ, ಬಾರೋ ಹೋಗೋಣ. ಯಾರಾದ್ರೂ ನಮ್ಗೆ ತುಂಬ ಫ್ರೆಂಡ್ ಇದ್ರೆ ಬಾರೋ ಹೋಗೋಣ, ಅವ್ರ ಜೊತೆಲ್ಲಾನೆ ಹೋಗ್ತೀವಿ ಎಲ್ಲೋದ್ರು. ಸೊ ಸ್ನೇಹಿತನ ಹಾಗೆ ಇಟ್ಕೊಳ್ಳೋ ಪರಮಾತ್ಮ. ದೆನ್ ಆತ್ಮನಿವೇದನ್ ಇಸ್ ಸಮಥಿಂಗ್ ವೆರಿ ಡಿಫಿಕಲ್ಟ್. ಆತ್ಮನಿವೇದನ್ ಮೀನ್ಸ್
We remember that everything what I am today is only because of Paramatma, always having that feeling in the heart, that everything what is going on is because of Paramatma. I don't have any complaint, koi shikayat nahi. Whatever is happening is only because of Paramatma's will. No appeal at all, no contesting it, no questioning it, nothing. Atma Niveda. So here we will find all ಎಲ್ಲ ರೀತಿಯಾದ ಭಕ್ತಿಗಳನ್ನು ನಾವು ಇಲ್ಲಿ ನೋಡ್ತೀವಿ. ಎಲ್ಲಿ? ಈ ಧರ್ಮ ಗ್ರಂಥಗಳಲ್ಲಿ ನಾವು ಅದನ್ನು ರೀತಿ ನೋಡ್ತೀವಿ. ಅದರಲ್ಲಿ ಆಂಜನೇಯ ಬಂದು ಎಲ್ಲದರಲ್ಲಿಯೂ ಪ್ರೀತಿ. ಭಗವಾನ ಹನುಮಾನ್ ಇಸ್ ಗಾಟ್ ಇನ್ ಎವ್ರಿಥಿಂಗ್ ಕನ್ಸರ್ನ್ ವಿತ್ ಗಾಡ್ ಇಸ್ ಗಾಟ್ ಆಲ್ ದ 9 ಟೈಪ್ಸ್ ಆಫ್ ಭಕ್ತಿ ಫುಲ್ಲಿ ಮ್ಯಾನಿಫೆಸ್ಟೆಡ್. 9 ವಿಧವಾದ ಭಕ್ತಿ ಕೂಡ ಭಗವಂತನಾದ ಹನುಮಾನಲ್ಲಿ ಹಾಗೆ ಸಾಕಾರವಾಗಿದೆ ಅವರಲ್ಲಿ. ಕೆಲವೊಮ್ಮೆ ಅವರು ಶ್ರವಣದಲ್ಲಿ ಕೂತ್ಕೊಳ್ತಾರೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲೆಲ್ಲಿ ಕೀರ್ತನ ನಡೀತಾ ಇದೆ ಅಲ್ಲೆಲ್ಲ ಹನುಮಾನ್ ಇರ್ತಾರೆ, ಬಚ್ಚಿಟ್ಕೊಂಡಿರ್ತಾರೆ. ಎನಿವೇರ್ ದಿಸ್ ಕಥಾ ಆಫ್ ರಾಮ್ ಇಸ್ ಗೋಯಿಂಗ್ ಆನ್, he'll be there. Hanuman will be there hiding, we won't be able to notice. He will definitely be there. So listening, singing the glories, remembering the glory, all these are Navadha Bhakti. ಸೊ ಈ ಗ್ರಂಥಗಳ ಅಧ್ಯಯನದಿಂದ ನಮಗೆ ಈ ಭಕ್ತಿ ಉಕ್ಕಿ ಬರುತ್ತದೆ, ನಮ್ಮಲ್ಲಿ ಭಕ್ತಿ ಜಾಗೃತವಾಗುತ್ತೆ. ವಿ ವಿಲ್ ಕಂಟಿನ್ಯೂ ದ ಟಾಪಿಕ್ ನಾವು. ಇಲ್ಲಿ ಏನು ಮಾಡಿದ್ದಾರೆ, ಹನುಮಂತ ಬಂದ್ಬಿಟ್ಟು ಸೀತಾದೇವಿ ಬಂದು ಹನುಮಂತನ ಹತ್ರ ಹೇಳ್ತಾರೆ, ಎಲ್ಲ ರೀತಿಯಾಗಿ ಆಂಜನೇಯ ಹೋಗಿ ನೀವು ಹೋಗ್ಬಿಟ್ಟು ರಾಮರ ಬಳಿ ನನ್ನ ಎಲ್ಲ ವಿಷಯನ ಚೆನ್ನಾಗಿ ತಿಳಿಸ್ಬೇಕು. ಶುಡ್ ಗೋ ಅಂಡ್ ನರೇಟ್ ಟು ರಾಮ್ ವಾಟ್ ಆಲ್ ಯು ಹ್ಯಾವ್ ಸೀನ್ ಹಿಯರ್ ಅಂಡ್ ದೆನ್ ಕಂಟಿನ್ಯೂ ಟು ಟೆಲ್ ದಟ್ ಐ ಹ್ಯಾವ್ ಆಸ್ಕ್ಡ್ ಅಬೌಟ್ ದಿ ವೆಲ್ಫೇರ್. ನಾನು ರಾಮರ ಕುಶಲವನ್ನು ಕೇಳಿದ್ದೀನಿ ಅಂತಂದ್ಬಿಟ್ಟು ಹೋಗಿ ಹೇಳಬೇಕು. ಮಣಿಂ ದತ್ವಾ ತತಃ ಸೀತಾ ಹನುಮಂತ ಮಥಾಬ್ರವೀತ್ ಅಭಿಜ್ಞಾನಮಭಿಜ್ಞಾತಂ ಏತತ್ ರಾಮಸ್ಯ ತತ್ವತಃ ಮಣಿಂ ದೃಷ್ಟ್ವಾ ತು ರಾಮೋ ವೈ ತ್ರಯಾಣಾಂ ಸಂಸ್ಮರಿಷ್ಯತಿ ವೀರೋ ಜನನ್ಯಾ ಮಮ ಚ ರಾಜ್ಞೋ ದಶರಥಸ್ಯ ಚ ಸ ಭೂಯಸ್ತ್ವಂ ಸಮುತ್ಸಾಹ ಚೋದಿತೋ ಹರಿಸತ್ತಮ ಅಸ್ಮಿನ್ ಕಾರ್ಯ ಸಮುತ್ಸಾಹೇ ಪ್ರಚಿಂತಯ ಯದುತ್ತರಂ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೇ ಪ್ರಮಾಣಂ ಹರಿಸತ್ತಮ ತಸ್ಯ ಚಿಂತಯಯೋ ಯತ್ನೋ ದುಃಖಕ್ಷಯಕರೋ ಭವೇತ್. ಹನುಮನ್ಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ ಸತಥೇತಿ ಪ್ರತಿಜ್ಞಾಯ ಸತಥೇತಿ ಪ್ರತಿಜ್ಞಾಯ ಮಾರುತಿರ್ಭೀಮ ವಿಕ್ರಮಃ ಶಿರಸಾ ವಂದ್ಯ ವೈದೇಹೀಂ ಗಮನಾಯೋಪಚಕ್ರಮೇ. Having parted with her jewel, Sita then spoke to Hanuman forthwith as follows. This token is fully known to Sri Rama in its reality. ಚೂಡಾಮಣಿಯನ್ನು ಆಂಜನೇಯನ ಕೈಯಲ್ಲಿ ಕೊಟ್ಟುಬಿಟ್ಟು ಅದಾದ ನಂತರ ಸೀತಾದೇವಿ ಹೇಳ್ತಾರೆ, ಹೇ ಹನುಮಾನ್, ಈ ಚೂಡಾಮಣಿಯನ್ನು ನೋಡಿದ್ರೆ ಶ್ರೀರಾಮರಿಗೆ ಎಲ್ಲ ಸ್ಮರಣೆ ಬರುತ್ತೆ ನಮ್ಮ ಬಗ್ಗೆ. ಯು ವಿಲ್ ರಿಮೆಂಬರ್ ಎವ್ರಿಥಿಂಗ್ ಬಿಕಾಸ್ ದಿಸ್ ಒನ್ ಜ್ಯುವೆಲ್ ಇಸ್ ಸಫಿಷಿಯಂಟ್ ಫಾರ್ ಹಿಮ್. ಎಲ್ಲವನ್ನು ಸ್ಮರಿಸ್ಕೊಳ್ತಾರೆ ಅವರು. ಕೊಟ್ಬಿಡು
Seeing the jewel, the heroic Sri Rama for his part will surely call to mind three individuals all at once, namely my mother, King Dasaratha and myself, as it was given as a dowry, to me by my mother in the presence of my father-in-law. ಇದು ಅಂದ್ಬಿಟ್ಟು ವಿಶೇಷವಾದ ಒಂದು ಒಡವೆ. ಇದು ನನ್ನ ತಾಯಿಯ ಮುಂದೆ ರಾಜ ದಶರಥನ ಮುಂದೆ ಮತ್ತು ನಾನಿದ್ವಿ ಆ ಸಮಯದಲ್ಲಿ ಕೊಡಲ್ಪಟ್ಟಿರೋ ಇದು ಒಂದು ಸುಂದರವಾದ ಒಂದು ಆಭರಣ. He will definitely remember three people. Ram will remember three people: father, his own father, my mother, and myself. Definitely he will remember. Goaded further by extraordinary zeal, O jewel among monkeys, consider carefully what is to be done next for giving impetus to this work of rescuing me. ಇನ್ನೂ ಜಾಸ್ತಿ ಉತ್ಸಾಹವನ್ನು ತಗೊಂಡು, ಹೇ ಆಂಜನೇಯ, ಇನ್ನೂ ಸ್ವಲ್ಪ ಉತ್ಸಾಹವನ್ನು ತಗೊಂಡು ಏನೇನು ಮಾಡಬೇಕು, ನೀನು ನನ್ನನ್ನು ಇಲ್ಲಿಂದ ಈ ಕಷ್ಟದಿಂದ ರಕ್ಷಣೆ ಮಾಡೋಕ್ಕೆ ಯಾವುದಾದೇನು ಮಾಡಬೇಕು ಅದನ್ನೆಲ್ಲ ನೀನು ದಯವಿಟ್ಟು ಮಾಡಿ. ನೀನು ಯು ಮಸ್ಟ್ ಡೆಫಿನೆಟ್ಲಿ ಟೇಕ್ ಆಲ್ ದಿ enthusiasm possible for you. You are a very great monkey, and then you give impetus to your work so that I will be rescued at the earliest. You alone are capable of bringing this task to completion, O jewel among monkeys. ನೀನೊಬ್ಬನೇ ಈ ಕಾರ್ಯಕ್ಕೆ ಸಮರ್ಥನಾದವನು. ಈ ನನ್ನನ್ನು ರಕ್ಷಣೆ ಮಾಡುವ ಕಾರ್ಯದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರು ರಕ್ಷಣೆ ಮಾಡೋಕ್ಕಾಗಲ್ಲ. ಅದರಿಂದ ನೀನು ಎಲ್ಲವನ್ನು ಮಾಡು. ಓ ಹನುಮಾನ್, ಪ್ರೇ ಟರ್ಮಿನೇಟ್ ಮೈ ಸಫರಿಂಗ್. ನನ್ನ ದುಃಖವನ್ನು ದೂರ ಮಾಡು, ನನ್ನ ಯಾತನೆಯನ್ನು ದೂರ ಮಾಡು ಹನುಮಂತ. Giving his assurance in the words, be it so, and making obeisance to Sita, a princess of the Videha territory, with his head bent low, Hanuman, son of the wind god, of redoubtable prowess, made ready to depart. ಅವ್ರು ಹೇಳಿದ ತಕ್ಷಣ ಸೀತಾದೇವಿ ಕೇಳಿದ ಪ್ರಶ್ನೆಗೆ ಹನುಮಾನ್, ಆಯಿತು ತಾಯಿ, ಹಾಗೆ ಆಗಲಿ, ತಥಾ ಅಸ್ತು, ಹಾಗೇ ಆಗಲಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ, ದೇವಿ ಸೀತೆಗೆ ನಮಸ್ಕಾರ ಮಾಡಿ ಹೊರಡಕ್ಕೆ ತಯಾರಾಗ್ತಾ ಇದೆ. ನಾವು ಈಸ್ ಗೆಟಿಂಗ್ ಪ್ರಿಪೇರ್ಡ್ ಟು ಡಿಪಾರ್ಟ್ ಫ್ರಮ್ ಶ್ರೀಲಂಕಾ. ಜ್ಞಾತ್ವಾ ಸಂಪ್ರಸ್ಥಿತಂ ದೇವಿ ವಾನರಂ ಪವನಾತ್ಮಜಂ ಬಾಷ್ಪಗದ್ಗದಯಾ ವಾಚಾ ಮೈಥಿಲೀ ವಾಕ್ಯಮಬ್ರವೀತ್ ಹನುಮನ್ ಕುಶಲಂ ಬ್ರೂಯಾತ್ ಸಹಿತೌ ರಾಮ ಲಕ್ಷ್ಮಣೌ ಸುಗ್ರೀವಂ ಚ ಸಹಾಮಾತ್ಯಂ ಸರ್ವಾನ್ ವೃದ್ಧಾಶ್ಚ ವಾನರಾನ್ ಬ್ರೂಯಾಸ್ತ್ವಂ ವಾನರಶ್ರೇಷ್ಠ ಕುಶಲಂ ಧರ್ಮ ಸಂಹಿತಂ ಯಥಾ ಚ ಸ ಮಹಾಬಾಹುರ್ ಮಾಂ ತಾರಯತಿ ರಾಘವಃ ಅಸ್ಮಾತ್ ದುಃಖಾಂಬು ಸಂರೋಧಾತ್ ತ್ವಂ ಸಮಾಧಾತುಮರ್ಹಸಿ ಜೀವಂತೀಂ ಮಾಂ ಯಥಾ ರಾಮಃ ಸಂಭಾವಯತಿ ಕೀರ್ತಿಮಾನ್ ತ್ವಂ ತತ್ತ್ವಯಾ ಹನುಮನ್ ವಾಚ್ಯಂ ವಾಚಾ ಧರ್ಮಮವಾಪ್ನುಹಿ ನಿತ್ಯಮುತ್ಸಾಹಯುಕ್ತಸ್ಯ ವಾಚಃ ಶ್ರುತ್ವಾ ಮಯೇರಿತಾ ವರ್ಧಿಷ್ಯತೆ ದಾಶರಥೇ ಪೌರುಷಂ ಮದವಾಪ್ತಯೇ ಮತ್ಸಂದೇಶಯುತಾ ವಾಚಃ ತ್ವತ್ತಃ ಶ್ರುತ್ವೈವ ರಾಘವಃ
ಮತಿಂ ವೀರೋ ವಿಧಿವತ್ ಸಂವಿಧಾಸ್ಯತಿ. Perceiving the monkey, Hanuman sprung from the loins of the wind god, fully prepared to leave Sita, prince of Mithila, spoke as follows in a voice choked with tears. ತುಂಬಾ ಅಂದ್ರೆ ಗದಗದವಾದ ಗಂಟಲಲ್ಲಿ, ಅಂದ್ರೆ ತುಂಬಾ ದುಃಖ ತುಂಬಿರೋ ಗಂಟಲಲ್ಲಿ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ದೇವಿ ಸೀತೆ ಹೇಳ್ತಾಳೆ ಹನುಮಾನ್ ಹತ್ರ, ಹನುಮಾನ್ ನೀನು ಹೊರಡಕ್ಕೆ ತಯಾರಾಗಿದ್ಯಾ? ನಾನು ಹೇಳೋದನ್ನು ದಯವಿಟ್ಟು ಕೇಳು. ಕಮ್ಯುನಿಕೇಟ್ ಮೈ ವೆಲ್ಫೇರ್ ಟು ಶ್ರೀರಾಮ ಅಂಡ್ ಲಕ್ಷ್ಮಣ ಟುಗೆದರ್ ಓ ಹನುಮಾನ್. ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ರಾಮ ಲಕ್ಷ್ಮಣ ಹತ್ರ ಮೊದಲು ಹೋಗಿ, ಚೆನ್ನಾಗಿದ್ದೀನಿ ಅಂದ್ರೆ ಏನರ್ಥ? ಇದು ಬದುಕಿದ್ದೀನಿ ಅಂತ ಅರ್ಥ ಅಷ್ಟೇ, ಬೇರೇನಿಲ್ಲ. ಐ ಆಮ್ ಜಸ್ಟ್ ಅಲೈವ್ ನೌ, ಐ ಆಮ್ ಸ್ಟಿಲ್ ಅಲೈವ್. ಗೋ ಅಂಡ್ ಕನ್ವೆ ಟು ರಾಮ ಅಂಡ್ ಲಕ್ಷ್ಮಣ, ಐ ಆಮ್ ಅಲೈವ್, ಬಟ್ torment is going on, but I am alive. Nay, O Hanuman, nay, make a report in consonance with righteousness regarding my welfare, O jewel among monkeys, to Sugriva and his ministers, as also to all elderly monkeys. ಹೋಗ್ಬಿಟ್ಟು ಸುಗ್ರೀವ ಮಹಾರಾಜರಿಗೂ ಕೂಡ, ಬೇರೆಲ್ಲ ಹಿರಿಯ ಎಲ್ಲ ಕಪಿಶ್ರೇಷ್ಠರಿಗೂ ಕೂಡ ನನ್ನ ಬಗ್ಗೆ ಎಲ್ಲವನ್ನು ನೀನು ತಿಳಿಸು. ಚೆನ್ನಾಗಿ ಯಾವ ರೀತಿಯಲ್ಲಿ ತಿಳಿಸ್ಬೇಕು ಅಂತ ಹೇಳಿದ್ರೆ, ಮನುಷ್ಯ ಮಾತಾಡಬೇಕಾದ್ರೆ ಸರಿಯಾಗಿ ಮಾತಾಡಬೇಕು, ನ್ಯಾಯವಾಗಿರಬೇಕು, ಸತ್ಯವಾಗಿರಬೇಕು, ಮತ್ತೆ ಒಳ್ಳೆ ಮೃದುವಾದ ವಚನದಲ್ಲಿ ಹೇಳಬೇಕು. You should speak in good words. That is, words of righteousness are good words you should speak, not wrong words. Convey it in the most righteous manner. You ought to make efforts to see that the mighty armed scion of Raghu delivers me from this ocean of sorrow. ಯಾವ ರೀತಿ ನೀನು ಹೇಳಬೇಕು ಅಂತ ಹೇಳಿದ್ರೆ, ಅತಿ ಶೀಘ್ರದಲ್ಲಿ ರಾಮ ಬಂದು ನನ್ನನ್ನು ಈ ದುಃಖದ ಸಮುದ್ರದಿಂದ ಕಾಪಾಡಿಕೊಂಡು ಹೋಗ್ಬೇಕು ಅವರು. My case should be put by you in such a way, O Hanuman, that the illustrious Sri Rama may find me alive. ಯಾವ ರೀತಿಯಾಗಿ ನೀನು ಹೇಳ್ತೇವೆ ಶ್ರೀರಾಮರಿಗೆ ಅಂತ ಹೇಳಿದ್ರೆ, ನಾನು ಬದುಕಿರ್ಬೇಕಾದ್ರೆ ಅವ್ರು ವಾಪಸ್ ಬರಬೇಕು. ಅಷ್ಟು ಸುಂದರವಾಗಿ ನೀನು ಅವ್ರಿಗೆ ಹೇಳಬೇಕು. ಲೇಟ್ ಮಾಡಬಾರ್ದು. ತುಂಬ ತಡ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ತಡ ಮಾಡಿಬಿಟ್ರೆ ನನ್ನ ಪ್ರಾಣ ಹೊರಟೋಗ್ಬಿಡುತ್ತೆ. ತಡ ಮಾಡಬೇಕು. ಯು ಮಸ್ಟ್ ನಾಟ್ ಡಿಲೇ ಇಟ್ ಇನ್ ಎನಿ ಮ್ಯಾನರ್. ಸೊ ಯು ಮಸ್ಟ್ ಗಿವ್ ಹಿಮ್ ಸೋ ಮಚ್ ಇಂಪೆಟಸ್ ದಟ್ ಹಿ ಶುಡ್ ಸ್ಟಾರ್ಟ್ ಇಮಿಡಿಯೇಟ್ಲಿ. Reap the virtue of rendering help to me by your words. ನೀನು ಮಾತುಗಳಿಂದ ನನಗೆ ಸಹಾಯ ಮಾಡಿದ್ಯಾ, ಅದಕ್ಕೆ ಫಲ ನಿನಗೆ ಸಿಗಲಿ, ನಿನಗೆ ಆ ಫಲ ಲಭ್ಯವಾಗಲಿ. The effort of Sri Rama, son of Dasharatha, who is ever full of determination to recover me, will be intensified on hearing the words uttered by me. ಶ್ರೀರಾಮರ ನಿರಂತರವಾದ ಒಂದು ಶಕ್ತಿ ಮತ್ತೆ ದೃಢ ನಿಶ್ಚಯ ನನ್ನ ಮಾತುಗಳನ್ನು ಅವರು ತಲುಪಿಸಿದ ತಕ್ಷಣ ಇನ್ನೂ ಶೀಘ್ರವಾಗಿ ಬರ್ತಾರೆ, ಅವರು ಖಂಡಿತವಾಗಿ ಬರ್ತಾರೆ. Only after hearing from you the words conveying my message, the heroic Sri Rama will duly set his heart on exhibiting his valor. ನಿನ್ನ ಮಾತನ್ನು ಕೇಳಿದ ನಂತರವೇ ಶ್ರೀರಾಮರು ತಯಾರಾಗೋದು, ಹೊರಡಕ್ಕೆ ತಯಾರಾಗ್ತಾರೆ. ಹರಿವು